ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ, ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ 2 ಕಾರ್ಡ್ ಪೈಲ್ ಇದೆ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಪರ್ಸನ್ ಆಫ್ ಇಂಟ್ರೆಸ್ಟ್ ಇದಾರಲ್ಲ, ಅಂದ್ರೆ ನೀವು ಒಬ್ಬರನ್ನ ಇಷ್ಟಪಡ್ತಾ ಇರ್ಬೋದು, ಅಥವಾ ಇವ್ರ ಜೊತೆ ಒಂದು ರಿಲೇಶನ್ಶಿಪ್ನಲ್ಲಿ ಇರ್ಬೋದು, ಅಥವಾ ಇವ್ರ ಜೊತೆ ಮದುವೆ ಆಗಿರಬಹುದು. ಏನೇ ಇರಲಿ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಈ ಪಾರ್ಟ್ನರ್ ಜೊತೆ, ಈ ವ್ಯಕ್ತಿಯ ಜೊತೆ ಹೇಗಿದೆ, ಫ್ಯೂಚರ್ ಹೇಗಿರುತ್ತೆ ಅನ್ನುವ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನೀವೇನು ನೆನ್ಪಿಟ್ಕೋಬೇಕಾಗುತ್ತೆ ಅಂದರೆ, ಇದು ಜನರಲ್ ರೀಡಿಂಗ್ ಆಗಿದೆ. ಜನರಲ್ ರೀಡಿಂಗ್ ಅಂದಾಗ ಒಂಥರ ಜೆನೆರಿಕ್ ಆಗೆಲ್ಲ ಬರುತ್ತೆ. ಅಂದರೆ ಯಾವ ಎನರ್ಜಿ ನಾನು ಹೆಚ್ಚಾಗಿ ಪಿಕ್ ಮಾಡ್ತೀನಿ ಅದ್ರ ಬಗ್ಗೆನೇ ನಾನು ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಕನೆಕ್ಟ್ ಆಗಬಹುದು, ಆಗದೇನೂ ಇರಬಹುದು. ನಿಮ್ಗಿದೇನಾದ್ರು ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಲೆಟ್ ಇಟ್ ಗೋ. ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ, ಅಂದರೆ ಸೆಪರೇಟ್ ಆಗಿ ಸೆಷನ್ನ ತೊಗೊಂಡ್ರೆ, ಟ್ಯಾರೋ ರೀಡಿಂಗ್ ತೊಗೊಂಡ್ರೆ ಇನ್ನ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಸೆಪರೇಟ್ ಆಗೋರು ತಗೋಬಹುದು. ಇದು ಜನರಲ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು, ಬಟ್ ಇದು ಕನೆಕ್ಟ್ ಆಗುತ್ತೆ. ಈವನ್ ಜನರಲ್ ರೀಡಿಂಗ್ ವಿಲ್ ಕನೆಕ್ಟ್, ಬಟ್ ನಾಟ್ ಆಲ್ವೇಸ್. ಇದು ಮೈಂಡಲ್ಲಿ ಇರಬೇಕಾಗತ್ತೆ. ಸೊ ಟ್ಯಾರೋ ರೀಡಿಂಗ್ ಅಂದರೆ ಏನು ಅಂತ ಕೇಳಿದರೆ, ಇದು ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಕೊಡೋದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಪ್ರೆಸೆಂಟ್ ಏನೇ ಕಂಡೀಷನ್ ಇರಲಿ ಅದ್ರ ಬಗ್ಗೆ ಕ್ಲಾರಿಟಿ. ಬಟ್ ಇವತ್ತಿನ ಟಾಪಿಕ್ ನಿಮ್ಮ ಲವ್ ರೀಡಿಂಗ್ ಆಗಿದೆ, ನಿಮ್ಮ ಪ್ರೀತಿಯ ಕುರಿತಾಗಿ ರೀಡಿಂಗ್ ಆಗಿದೆ. ಫ್ಯೂಚರ್ ಬಗ್ಗೆ ಪ್ರಿಡಿಕ್ಷನ್ ಆಗಿದೆ. ಬೇಸಿಕ್ಲಿ ಇದು ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಗೊಂದಲನ ಏನಿದೆ ಅದನ್ನು ಪರಿಹಾರ ಮಾಡುವಂಥ ಒಂದು ರೀಡಿಂಗ್ ಆಗಿದೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ 1 lakh ಸಬ್ಸ್ಕ್ರೈಬರ್ಸ್ ನಾವು ರೀಚ್ ಆಗಿದ್ದೀವಿ. ನೆಕ್ಸ್ಟ್ ಗೋಲ್ ಇರೋದು 10 lakhsಗೆ. ಸೊ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯವಾಗಿದೆ. ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ನಿಮಗೆ ಕನೆಕ್ಟ್ ಆಗಿದೆ, ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಚಾನೆಲ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೋದು. ಒಂದು ಫೋನ್ ಮುಖಾಂತರನಾದರೂ ತಗೋಬೋದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬೋದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಬ್ಯಾಂಗ್ಳೂರ್ನಲ್ಲಿರೋದು ಆಫೀಸ್. ಐ ಹೋಪ್ ನಿಮಗೆ ಯಾವುದಾದ್ರು ಒಂದು ಕಾರ್ಡ್ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀನಿ. 2ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್, ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅಂದರೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವರ ರಿಲೇಶನ್ಶಿಪ್ ಕುರಿತಾಗಿಯೇ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ ಮತ್ತು ಅವರ ಎನರ್ಜಿ ಹೇಗಿದೆ, ರಿಲೇಶನ್ಶಿಪ್ ಪೊಟೆನ್ಷಿಯಲ್ ಹೇಗಿದೆ, ಅಡ್ವೈಸ್ ಮತ್ತು ಔಟ್ಕಮ್ ಏನಾಗಿದೆ, ಮತ್ತು ಒಂದಷ್ಟು ಮೈಂಡ್ ಮೆಸೇಜಸ್ ನಿಮ್ಮ ಪಾರ್ಟ್ನರಿಂದ, ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದ ಒಂದಷ್ಟು ಮೈಂಡ್ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ಈಗ. ಸೊ 8 of Pentacles ಬಂದಿದೆ ಮತ್ತು 7 of Pentacles ಬಂದಿದೆ. ವೀಲ್ ಆಫ್ ಫಾರ್ಚ್ಯೂನ್ ಹಾಗೂ ಪೇಜ್ ಆಫ್ ವಾಂಡ್ಸ್ ಮತ್ತು 3 of Wands ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ನಿಮಗೆ. ಸೊ ಇಲ್ಲಿ ಒಂದು ನೀವೇನು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ, ನಿಮ್ಮ ಎನರ್ಜಿ ಬಂದು 8 of Pentacles ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ನೀವು ಎಲ್ಲ ರೀತಿಯಾದ ಒಂದು ಪಾಸಿಟಿವ್ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಹಾಗೂ ಇದು ರಿಲೇಶನ್ಶಿಪ್ ವರ್ಕ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ. ಮತ್ತು ಒಂದು ಒಳ್ಳೆಯ ಆಪ್ಟಿಮಿಸಮ್ ಇದೆ. ಅಂದರೆ ನಿಮ್ಮ ಕಡೆಯಿಂದ ರಿಲೇಶನ್ಶಿಪ್ ಯಾವುದೇ ರೀತಿಯಾಗೂ ಪ್ರಾಬ್ಲಮ್ಗೆ ಒಳಗಾಗ್ತಾ ಇಲ್ಲ. ಬಿಕಾಸ್ ನೀವು ನಿಮ್ಮ ಕ್ವಾಲಿಟಿ ಟೈಮ್ ಹಾಕೋದು, ನಿಮ್ಮ ಎಫರ್ಟ್ಸ್ ಹಾಕೋದು, ಮತ್ತು ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಮಾಡ್ತಾ ಇರ್ಬೋದು. ಓಕೆ, ಈ ರಿಲೇಶನ್ಶಿಪ್ನಲ್ಲಿ ಯು ಆರ್ ಇನ್ವೆಸ್ಟಿಂಗ್. ಓಕೆ, ಇನ್ವೆಸ್ಟ್ಮೆಂಟ್ ಇದೆ ನಿಮ್ಮ ಕಡೆಯಿಂದ. ಅವರ ಕಡೆಯಿಂದ 7 of Pentacles ಬಂದಿದೆ. ಸೊ ಇಲ್ಲಿ ಇಬ್ರು ಕೂಡ ಏನಾಗ್ತಾ ಇದೆ ಅಂದರೆ, ಹಣಕಾಸಿನ ವಿಚಾರವಾಗಿ ಇಬ್ರು ಫೋಕಸ್ ಮಾಡ್ತಾ ಇದ್ದೀರಾ. ಇಲ್ಲಿ 2 ಕಾರ್ಡೂ ಹಂಗೆ ಬಂದಿದೆ. ನಿಮ್ಮ ಎನರ್ಜಿ ಕೂಡ ಹಣದ ಬಗ್ಗೆ ಆಗಿದೆ, ಅವರ ಎನರ್ಜಿ ಕೂಡ ಹಣದ ಬಗ್ಗೆ ಆಗಿದೆ. ಅದು ಅವೆರಡೂ ಒಂದು ಕಾಮನ್ ಆಗಿರುವಂಥ ವಿಚಾರವಾಗಿದೆ.
ಇಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗಿರೋದು ಈ ಕಾರಣಕ್ಕೂ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಮೋಷನ್ಸ್ ನಿಮ್ಮ ಕಡೆನೂ ಇಲ್ಲ, ಅವರ ಕಡೆನೂ ಇಲ್ಲ. ಇಬ್ರೂನು ನಿಮ್ಮ ಕರಿಯರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಹಣಕಾಸಿನ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು, ಹಾಗೆ ಹೋಗ್ತಾ ಇದೆ. ಪೊಟೆನ್ಷಿಯಲ್ ಫ್ಯೂಚರ್ ಹೇಗಿದೆ, ರಿಲೇಶನ್ಶಿಪ್ ಪೊಟೆನ್ಷಿಯಲ್ ಫ್ಯೂಚರ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರುವುದರಿಂದ ಇದು ಒಂಥರ ಗ್ರೌಂಡೆಡ್ ಆ್ಯಂಡ್ ಸೆಕ್ಯೂರ್ಡ್ ಆಗಿದೆ ರಿಲೇಶನ್ಶಿಪ್ ಅನ್ನುವಂಥ ಒಂದು ಅಶ್ಯೂರೆನ್ಸ್ ಸಿಗ್ತಾ ಇದೆ. ಯಾಕೆಂದ್ರೆ ವೀಲ್ ಆಫ್ ಫಾರ್ಚ್ಯೂನ್ ಇದೆಯಲ್ಲ, ಇದು ಮೇಜರ್ ಆರ್ಕನ ಕಾರ್ಡ್ ಅಂತ ಹೇಳ್ತೀವಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಅದು ಪರಿಹಾರ ಆಗುತ್ತೆ, ಸರಿ ಹೋಗುತ್ತೆ, ಮತ್ತು ಇಬ್ರು ಕೂಡ ಒಂದು ಒಳ್ಳೆಯ ಬ್ಯೂಟಿಫುಲ್ ಸೈಕಲ್ಗೆ ಬರ್ತೀರಾ ಅನ್ನುವ ಒಂದು ಇಂಡಿಕೇಶನ್ ಕೊಡುವಂತ ಕಾರ್ಡ್ ಆಗಿದೆ ಇದು. ಅಡ್ವೈಸ್ ಏನಾಗಿದೆ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ರು ಕೂಡ ಆಕ್ಟಿವ್ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಒಂದೊಂದ್ಸಲ ನೀವು ಏನ್ ಇಂಪಾರ್ಟೆಂಟ್ ಇದೆ ಅದರ ಕಡೆಗೆ ಗಮನ ಕೊಡದೆ ಈಗಿಬ್ರು ಕೂಡ ಮನಿ ಮ್ಯಾಟರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಸೊ ಇದೊಂದು ಅಡ್ವೈಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಇಂದ ಅಂದ್ರೆ, ಇಬ್ರು ಕೂಡ ಸ್ವಲ್ಪ ನೀವು ಅವ್ರಿಗೆ ಟೈಮ್ ಕೊಡೋದು, ಅವರು ನಿಮಗೆ ಟೈಮ್ ಕೊಡೋದು ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ನಿಮ್ಮ ಫಾಲ್ಟ್ ಅಲ್ಲ, ಅವ್ರ ಫಾಲ್ಟು ಇದೆ. ಲೈಕ್ ಬೋತ್ ಆರ್ ಇಬ್ರು ಕೂಡ ಕಾರಣರಾಗಿದ್ದೀರಾ ಈ ರಿಲೇಶನ್ಶಿಪ್ ಹಾಳಾಗೋದಕ್ಕೆ. ಓಕೆ, 3 ಆಫ್ ವಾಂಡ್ಸ್ ಔಟ್ಕಮ್ ಏನು ಬಂದಿದೆ, ವಿತಿನ್ 3 ಮಂತ್ಸ್ ರಿಲೇಶನ್ಶಿಪ್ ಸರಿ ಹೋಗಬೇಕು, ರಿಲೇಶನ್ಶಿಪ್ ಆಕ್ಟಿವ್ ಆಗಬೇಕು. ಏನು ನೀವು ಕಳ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಯ ಬೇಜಾರಿರಬಹುದು, ಅದು ಸರಿ ಹೋಗುತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಇಂದ ಮೈಂಡ್ ಮೆಸೇಜಸ್ ಕೂಡ ನಾನು ತೆಗ್ದಿದ್ದೀನಿ. ವಿಲ್ ದಿಸ್ ಎವರ್ ಚೇಂಜ್? ಸೊ ಇಬ್ರಿಗೂ ಕೂಡ ಒಂದು ಬೋರಿಂಗ್ ಫೀಲ್ ಬರ್ತಾ ಇದೆ. ಚೇಂಜ್ ಆಗುತ್ತಾ, ನನ್ನ ಮತ್ತು ನನ್ನ ಪಾರ್ಟ್ನರ್ ನಡುವಿನ ರಿಲೇಶನ್ಶಿಪ್ ಚೇಂಜ್ ಆಗುತ್ತಾ, ಸರಿ ಹೋಗುತ್ತಾ ಅನ್ನುವಂಥ ಕ್ವೆಶನ್ ಮಾರ್ಕ್ ನಿಮ್ಮ ಪಾರ್ಟ್ನರ್ಗೆ ಬರ್ತಾ ಇದೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಿಮ್ಗೇನು ಬೇಕು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ತೀರಾ ಕಮ್ಮಿ ಆಗಿದೆ, ಸ್ಟಾಗ್ನೆಂಟ್ ಆಗಿದೆ ಅಂತಲೂ ಹೇಳ್ಬೋದು. ದ ವೇ ಐ ಟ್ರೀಟೆಡ್ ಯು ವಾಸ್ ರಾಂಗ್. ಸೊ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಅವರ ಮಾತಿನಿಂದ, ಕೋಪದಿಂದ. ಒಂದೊಂದ್ಸಲ ಕೋಪದಿಂದ ಕೂಡ ರಿಲೇಶನ್ಶಿಪ್ ಹಾಳಾಗುತ್ತೆ. ಹಾಗೆ ಆ ಥರದ್ದು ಒಂದು ಸಂದರ್ಭ ಬಂದಿದೆ, ಅವ್ರಿಗೆ ಅದು ಹರ್ಟ್ ಆಗ್ತಾ ಇದೆ, ಗಿಲ್ಟ್ ಕಾಡ್ತಾ ಇದೆ, ನನ್ನ ಪಾರ್ಟ್ನರ್ನ ನಾನು ಹರ್ಟ್ ಮಾಡಿದ್ದೀನಲ್ಲ ಅಂತ. ಸೊ ವಿತಿನ್ 3 ಮಂತ್ಸ್ ರಿಲೇಶನ್ಶಿಪ್ ಸರಿ ಹೋಗಬೇಕು. ನಾನು ಆಗಲೇ ಹೇಳಿದಾಗೆ ಇಬ್ರು ಕೂಡ ಈಗೋನ ಬಿಟ್ಟು ರಿಲೇಶನ್ಶಿಪ್ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಐ ಆಮ್ ನಾಟ್ ಸೀಯಿಂಗ್ ಎನಿ ಪ್ರಾಬ್ಲಮ್. ಐ ಆಮ್ ಸೀಯಿಂಗ್ ಸ್ವಲ್ಪ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಎರಡು ಕಡೆ ಇರೋದ್ರಿಂದ ಕೂಡ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಅದು ಒಂದು ಡಿಸ್ಟೆನ್ಸ್ ಇರೋದ್ರಿಂದಾನೇ ಈ ಥರ ಈ ಥರದ್ದೊಂದು ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಈ ಥರದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರೋದು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಸರಿ ಹೋಗುತ್ತೆ ಅಂತಾನೆ ನಿಮಗೆ ಅಶ್ಯೂರೆನ್ಸ್ ಬರ್ತಾ ಇದೆ ಕಾರ್ಡ್ ಪೈಲಿಂದ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಸೊ ಇದು 2ನೇ ಕಾರ್ಡ್ ಪೈಲ್ ಆಗಿದೆ. ಈ 2ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವರ ರಿಲೇಶನ್ಶಿಪ್ ಹೇಗಿದೆ, ಫ್ಯೂಚರ್ ಹೇಗಿರುತ್ತೆ, ಮತ್ತು ಔಟ್ಕಮ್ ಏನಾಗಿದೆ, ವಾಟ್ ಈಸ್ ದಿ ಔಟ್ಕಮ್, ಇದ್ರ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ, ರಿಲೇಶನ್ಶಿಪ್ ಪೊಟೆನ್ಷಿಯಲ್, ಅಡ್ವೈಸ್ ಏನಾಗಿದೆ, ಔಟ್ಕಮ್ ಏನಾಗಿದೆ. ವಾವ್, ಯು ಗಾಟ್ 2 ಕಾರ್ಡ್ಸ್, ಅಮೇಝಿಂಗ್. ನಾನಿವಾಗ ನಿಮಗೆ ಮೈಂಡ್ ಮೆಸೇಜಸ್ ಕೂಡ ತೆಗಿತಾ ಇದ್ದೀನಿ. ವಾಟ್ ಆರ್ ದ ಮೈಂಡ್ ಮೆಸೇಜಸ್ ಅಂತ. ನಿಮ್ಮ ಪಾರ್ಟ್ನರಿಂದ ಮೈಂಡ್ ಮೆಸೇಜಸ್ ಕೂಡ ನಾನು ತೆಗೆದಿದ್ದೀನಿ. ಸೊ ನಿಮ್ಮ ಎನರ್ಜಿ ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ, ಅವರ ಎನರ್ಜಿ 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಬೇಸಿಕ್ಲಿ ಅವ್ರೇನೋ ಎಫರ್ಟ್ಸೇ ಹಾಕ್ತಾ ಇಲ್ಲ. ಓಕೆ, ಸಚ್ ಕಾಂಟ್ರಡಿಕ್ಟಿಂಗ್ ಕೈಂಡ್ ಆಫ್ ಕಾರ್ಡ್ಸ್ ಬಂದಿದೆ. ಇಲ್ಲಿ ನೋಡಿದ್ರೆ ನೀವು ಎಲ್ಲ ರೀತಿಯಾದ ಒಂದು ಎಮೋಷನಲ್ ಸಪೋರ್ಟ್ ಕೊಡ್ತಾ ಇದ್ದೀರಾ, ಆದರೆ ಅವ್ರ ಕಡೆಯಿಂದ ಏನೂ ಇಲ್ಲ. ಯು ಜಸ್ಟ್ ಸಿ ದ ಕಾರ್ಡ್. ಓ ಗಾಡ್, ರಿಲೇಶನ್ಶಿಪ್ ಪೊಟೆನ್ಷಿಯಲ್ ಏನು ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಇನ್ನೊಂದು ನೀವೇನು ಅಬ್ಸರ್ವ್ ಮಾಡಬೇಕಾಗತ್ತೆ, ನೈಟ್ ಆಫ್ ಕಪ್ಸ್ ಇಲ್ಲಿ ಈ ವ್ಯಕ್ತಿ ಕಪ್ ಆಫ್ ಇಮೋಷನ್ಸ್ ಇದೆ ಅಲ್ಲ, ಅದನ್ನ ಮಣ್ಣು ಪಾಲ್ ಮಾಡ್ತಾ ಇದ್ದಾರೆ, ನೀರನ್ನ ಚೆಲ್ತಾ ಇದ್ದಾರೆ. ಸೊ
ಲೆಟ್ಸ್ ಸಿ ಅದರ್ ಕಾರ್ಡ್ಸ್ ಆಲ್ಸೋ. ಅಡ್ವೈಸ್ ಏನು ಬರ್ತಾ ಇದೆ? ಹರ್ಮಿಟ್. ನಿಮ್ಮ ಪಾರ್ಟ್ನರ್ ಏನೂ ಮಾಡ್ತಾನೆ ಇಲ್ಲ, ರಿಲೇಶನ್ಶಿಪ್ನಲ್ಲಿ ಏನು ಎಫರ್ಟ್ಸು ಹಾಕ್ತಾ ಇಲ್ಲ. ಔಟ್ಕಮ್ ಏನು ಬಂದಿದೆ? ಕ್ವೀನ್ ಆಫ್ ಕಪ್ಸ್. ಯು ಕ್ಯಾನ್ ಸಿ, ನೀವು ಕಪ್ ಆಫ್ ಎಮೋ, ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ನೀವು ರಿಲೇಶನ್ಶಿಪ್ ಸರಿ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ನಿಮ್ಮ ಕಡೆಯಿಂದ ಯು ಆರ್ ಲೈಕ್ ಗಿವಿಂಗ್ ಯೋರ್ 100%. ನಿಮ್ಮ ಪ್ರಾಬ್ಲಮ್ ಇಲ್ಲ ಇಲ್ಲಿ, ಅವ್ರ ಪ್ರಾಬ್ಲಮ್ ಇದೆ. 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ವ್ಯಕ್ತಿ ಒಂಥರ ವರ್ಕೋಹಾಲಿಕ್ ಅನ್ಬೋದು, ಹಣದ ಹುಚ್ಚಿರ್ಬೋದು ಈ ವ್ಯಕ್ತಿಗೆ. ಅಂದರೆ ನೀವು ಕೇಳ್ತಾ ಇದ್ದೀರಲ್ಲ, ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ನೀವು ಇಗ್ನೋರ್ ಮಾಡಿ. ಬಟ್ ಏನಿದೆ ನಾನು ಹೇಳಲೇಬೇಕಾಗತ್ತೆ. ನಿಮ್ಮ ಪಾರ್ಟ್ನರ್ ತುಂಬ ಮೆಟೀರಿಯಲಿಸ್ಟಿಕ್ ಆಗಿದ್ದಾರೆ. ಓಕೆ, ನೀವು ಇಷ್ಟಪಡುವಂಥ ವ್ಯಕ್ತಿ. ಅವ್ರ ಇಮೋಷನ್ಸ್ಗೆ ಬೆಲೆ ಕೊಡೋದಿಲ್ಲ, ಮತ್ತು ಅವ್ರು ಯಾವಾಗಲೂ ಹಣಕಾಸಿನ ವಿಚಾರ, ಅಹಂ ಮತ್ತು ಆಮ್, ಒಂದು ರೀತಿಯಾದ ಪ್ರಾಕ್ಟಿಕಲ್ ಪರ್ಸನ್, ಲಾಜಿಕಲ್ ಪರ್ಸನ್. ಅತಿಯಾದ ಲಾಜಿಕ್ ಕೂಡ ಇಮೋಷನ್ಸಿಗೆ ಬಂದಾಗ ಅದು ರಿಲೇಶನ್ಶಿಪ್ನ ಖಂಡಿತವಾಗ್ಲೂ ಹಾಳು ಮಾಡುತ್ತೆ. ಸೊ ನಿಮ್ಮನ್ನು ಅವರು ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಫ್ಯೂಚರ್ ಇದೆಯಾ ಅಂತ ಕೇಳಿದ್ರೆ, ಹಾಂ, ನೀವಿದ್ದೀರಾ, ಆದರೆ ಅವರಿಲ್ಲ. ಓಕೆ, ನೀವಿದ್ದೀರಾ, ನೀವು ಪ್ರೆಸೆಂಟ್ ಇದ್ದೀರಾ, ಬಟ್ your partner is missing. That is very bad, but that's what it is. ಮೈಂಡ್ ಮೆಸೇಜ್ ಅವರಿಂದ ಏನು ಅಂತಾನು ಕೇಳ್ತಾ ಇದ್ದೀನಿ. ಮೈಂಡ್ ಮೆಸೇಜಸ್ ಏನು ಬಂದಿದೆ ನಿಮ್ಮ ಪಾರ್ಟ್ನರಿಂದ ನಿಮಗೆ? ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್? ಓಕೆ, ನಿಮ್ಮ ಪಾರ್ಟ್ನರ್ ಏನೋ ಮುಚ್ಚಿಡ್ತಾ ಇದ್ದಾರೆ. ಅಕಸ್ಮಾತ್ ನೀವು ಈ ರಿಲೇಶನ್ಶಿಪ್ನಲ್ಲಿ ಒಂದು ಮದುವೆ ಆಗಿದೆ, ಆ ಥರ ಏನಾದ್ರು ಇದೆ ಅಂದರೆ, ಐ ಆಮ್ ಸೀಯಿಂಗ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್. ಅಂದರೆ ಅವ್ರು ಬೇರೆ ಕಡೆಗೆ ಗಮನ ಇಟ್ಕೊಂಡಿರೋದು, ಬೇರೆಯ ವ್ಯಕ್ತಿ ಜೊತೆ ಒಂದು ರಿಲೇಶನ್ಶಿಪ್ ಹೊಂದಿರೋದಾಗಿರ್ಬೋದು. ಸಮ್ ಕೈಂಡ್ ಆಫ್ ಏನು ಹೇಳ್ತಾರೆ, ಸೀಕ್ರೆಟ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆ ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್ ಅಂತ ಬರ್ತಾ ಇದೆ. ಅವ್ರ ಕಡೆಯಿಂದ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ? ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯೋರ್ ಕೈಂಡ್ನೆಸ್. ಓ ಗಾಡ್, ಲುಕ್ ಎಟ್ ದ ಕಾರ್ಡ್, ಲುಕ್ ಎಟ್ ದ ಕಾರ್ಡ್. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯೋರ್ ಕೈಂಡ್ನೆಸ್. ಅಂದರೆ ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಆಗಿದೆಯಾ, ನೀನು ಎಷ್ಟು ವ್ಯಾಲ್ಯೂ ಓರಿಯೆಂಟೆಡ್ ಪರ್ಸನ್ ಆಗಿದೆಯಾ, ಮೌಲ್ಯ ಇರುವಂಥ ಪರ್ಸನ್ ಆಗಿದೆಯಾ, ನಾನು ನಿನಗೆ ನೋವು ಮಾಡ್ತಾ ಇದ್ದೀನಿ, ನಾನು ಡಿಸರ್ವಿಂಗೇ ಅಲ್ಲ ನಿನ್ನ ಲವ್ವಿಗೆ ಅಂತ ಅವರು ಇತ್ತೀಚೆಗೆ ಜಾಸ್ತಿ ಫೀಲ್ ಮಾಡ್ತಾ ಇದ್ದಾರೆ. ಚೈಲ್ಡ್ಹುಡ್ ಟ್ರಾಮಾ ಬರ್ತಾ ಇದೆ. ಈ ಚೈಲ್ಡ್ಹುಡ್ ಟ್ರಾಮಾ ಕಾರ್ಡ್ ಬಂದರೆ ನಾನು ಯಾವಾಗಲೂ ಹೇಳೋದೇನೆಂದರೆ, ಈ ವ್ಯಕ್ತಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಸ್ಟ್ರಾಂಗ್ ಬಾಂಡಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಸೈಕಾಲಜಿ, ಚೈಲ್ಡ್ಹುಡ್ ಟ್ರಾಮಾ ಇದ್ದರೆ ಈ ವ್ಯಕ್ತಿ ಹೀಲ್ ಆಗಿಲ್ಲ ಅಂತ ಅರ್ಥ. ಹೀಲ್ ಆಗಿಲ್ಲ ಅಂದರೆ ಏನು? ಅವರು ಮೆಂಟಲಿ, ಇಮೋಷ್ನಲಿ, ಫಿಸಿಕಲಿ ಪ್ರಿಪೇರ್ಡ್ ಇರಲ್ಲ ರಿಲೇಶನ್ಶಿಪ್ನ ಹ್ಯಾಂಡಲ್ ಮಾಡೋಕ್ಕೆ. ಒಂದು ರೀತಿಯಾದ ಪ್ರಾಬ್ಲಮ್ಯಾಟಿಕ್, ಟಾಕ್ಸಿಕ್ ಪರ್ಸನ್ ಆಗಿರ್ತಾರೆ ಇವರು. ಇವರಿಂದ ನೀವು ನೋವು ಅನುಭವಿಸ್ತೀರಾ, ಹಾಗೂ ಶಿಕ್ಷೆ, ನೀವು ಮಾಡದೇ ಇರೋದಕ್ಕೆ ಶಿಕ್ಷೆ ಅನುಭವಿಸ್ತೀರಾ. ಅವ್ರು ಕೊಡುವಂಥ ಪನಿಷ್ಮೆಂಟ್ ಅಷ್ಟು ಕೆಟ್ಟದಾಗಿರುತ್ತೆ. ಸೊ ಚೈಲ್ಡ್ಹುಡ್ ಟ್ರಾಮಾ ಕೂಡ ಬಂದಿರೋದ್ರಿಂದ ಈ ವ್ಯಕ್ತಿಯ ಮೆಂಟ್ಯಾಲಿಟಿ ಇದೆಯಲ್ಲ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ರಿಲೇಶನ್ಶಿಪ್ ಕಡೆಗೆ. ಇವರು ಹರ್ಟ್ ಮಾಡ್ತಾರೆ. ಹರ್ಟ್ ಪೀಪಲ್ ಅಂತ ಹೇಳ್ತೇವೆ. ಈ ಒಂದು ಸೈಕಾಲಜಿ ಪ್ರಕಾರ ಇನ್ನೊಂದು ಸೇಯಿಂಗ್ ಇದೆ, ಹರ್ಟ್ ಪೀಪಲ್ ಅಂದರೆ ನೋವಾಗಿರುವಂಥ ವ್ಯಕ್ತಿಗಳು, ಮಾನಸಿಕವಾಗಿ ನೋವಾಗಿರುವಂಥ ವ್ಯಕ್ತಿಗಳು ಮಾನಸಿಕವಾಗಿ ಇನ್ನೊಬ್ಬರಿಗೆ ನೋವು ಮಾಡ್ತಾರೆ, ಚುಚ್ಚು ಮಾತಾಡ್ತಾರೆ ಅಂತ ಇದರ ಅರ್ಥ. ಸೊ ಬೇಸಿಕ್ಲಿ ಅದೇ ಆಗಿದೆ ಈ ರಿಲೇಶನ್ಶಿಪ್. ಸೊ ನೀವು ಓಕೆ, ಫ್ಯೂಚರ್ ಹೇಗಿದೆ, ಔಟ್ಕಮ್ ಹೇಗಿದೆ ಅಂತ ಕೇಳಿದ್ರೆ, ನಾನು ಫ್ಯೂಚರ್ ಏನು ಸೆಕ್ಯೂರ್ಡ್ ಆ್ಯಂಡ್ ಸೇಫಾಗಿ ನೋಡ್ತಾ ಇಲ್ಲ. ಈ ವ್ಯಕ್ತಿ ಜೊತೆ ನೀವು ಏನೇ ಒಂದು ಬಾಂಧವ್ಯ ಸಂಬಂಧ ಏನೇ ಬೆಳೆಸ್ಕೋಬೇಕು ಅಂತ ಇದ್ದೀರಾ ಅಂದರೂ ಕೂಡ ಅದು ನಿಮ್ಮ ಕಡೆಯಿಂದ ಎಫರ್ಟ್ಸ್ ಆಗಿರುತ್ತೆ, ನಿಮ್ಮ ಕಡೆಯಿಂದ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ. ಆದರೆ ಅವ್ರ ಕಡೆಯಿಂದ ನಿಮ್ಗೇನು ಸಿಗೋದಿಲ್ಲ. ಇಟ್ಸ್ ನಾಟ್ ಅ ಗುಡ್ ರೀಡಿಂಗ್. ಐ ಆಮ್ ನಾಟ್ ಸೀಯಿಂಗ್ ಸಮಥಿಂಗ್ ಹ್ಯಾಪನಿಂಗ್ ಫಾರ್ ದ ಫ್ಯೂಚರ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.